ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ ವತಿಯಿಂದ ಇಂದು ನಾವು ನಿಮ್ಮನ್ನ ಪರಿಚಯಿಸುತ್ತಿರುವುದು ಆಂಧ್ರಪ್ರದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಅಹೋಬಲ ನರಸಿಂಹಸ್ವಾಮಿ ಪುಣ್ಯಕ್ಷೇತ್ರ. ಆಂಧ್ರಪ್ರದೇಶದ ನಲ್ಲಮಲ್ಲ ಪರ್ವತಗಳ ಅರಣ್ಯ ಪ್ರದೇಶದಲ್ಲಿರುವ ಈ ಕ್ಷೇತ್ರವು ನವ ನರಸಿಂಹ ಕ್ಷೇತ್ರವೆಂದು ಖ್ಯಾತಿ ಪಡೆದಿದೆ. ಪುರಾಣಗಳ ಪ್ರಕಾರ ಹಿರಣ್ಯಕಶಿಪುವನ್ನ ಸಂಹರಿಸಿದ ಬಳಿಕ ಶ್ರೀ ನರಸಿಂಹಸ್ವಾಮಿ ಇಲ್ಲಿ ಪ್ರಕಟಣೆಗೊಂಡರು ಎನ್ನುವ ನಂಬಿಕೆ ಇದೆ. ದೇವತೆಗಳು ಅಹೋಬಲಂ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಸ್ಥಳಕ್ಕೆ ಅಹೋಬಲಂ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ನವ ನರಸಿಂಹ ದರ್ಶನ. ಈ ಕ್ಷೇತ್ರದಲ್ಲಿ ಶ್ರೀ ನರಸಿಂಹಸ್ವಾಮಿ 9 ರೂಪಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಜ್ವಾಲ, ಉಗ್ರ, ಮಲೋಲ, ಕ್ರೋಧ, ಕರಂಜ, ಭಾರ್ಗವ, ಯೋಗಾನಂದ, ಛತ್ರವಟ ಹಾಗೂ ಪಾವನ ನರಸಿಂಹ. ಪ್ರತಿ ದೇವಾಲಯಗಳು ಪರ್ವತಗಳ ನಡುವೆ ನೆಲೆಸಿ ಭಕ್ತರಲ್ಲಿ ಭಕ್ತಿ ಮತ್ತು ಭಾವನೆಗಳನ್ನು ಉಕ್ಕಿಸುತ್ತವೆ. ಅಹೋಬಲಂ ಮತ್ತು ಕೊಳ ಅಹೋಬಲಂ ಎಂದು 2 ಭಾಗಗಳಾಗಿ ಈ ಕ್ಷೇತ್ರ ವಿಭಜನೆಯಾಗಿದೆ. ಕೆಳ ಅಹೋಬಲಂನಲ್ಲಿರುವ ಮುಖ್ಯ ದೇವಾಲಯವನ್ನ ಅಹೋಬಲ ಮಠ ವತಿಯಿಂದ ನಿರ್ವಹಿಸಲಾಗುತ್ತದೆ. ನರಸಿಂಹ ಜಯಂತಿ, ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸುತ್ತಾರೆ. ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಪರಿಸರ ಸಂರಕ್ಷಣೆಗೆ ಗಮನ ನೀಡಿ ಸ್ವಚ್ಛತೆಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಭಕ್ತಿ, ಪ್ರಕೃತಿ ಮತ್ತು ಪೌರಾಣಿಕ ಮಹಿಮೆಯ ಸಂಗಮವಾದ ಅಹೋಬಲ ನರಸಿಂಹಸ್ವಾಮಿ ಪುಣ್ಯಕ್ಷೇತ್ರವು ಜೀವನದಲ್ಲಿ ಒಮ್ಮೆ ನೋಡಲೇಬೇಕಾದ ಪವಿತ್ರ ತಾಣವಾಗಿದೆ.